Good morning, students. In the last class, we have discussed about the management functions. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಹೋಗ್ತಾರೆ ಸೊ ಎಲ್ಲನೂ ತಿಳ್ಕೊಳ್ತಾ ಹೋದ್ವಿ. ಸೊ ಇವತ್ತು ನಾವು ಮ್ಯಾನೇಜ್ಮೆಂಟಿಗೆ ಸಂಬಂಧಪಡ್ತಕ್ಕಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಬಿಸ್ನೆಸ್ ಮೀನ್ಸ್ it includes two types of obligations. First one is socio-economic obligations and second one is socio-human obligations. ಸೊ ಯಾವುದೇ ಆರ್ಗನೈಸೇಷನ್ ಆಗಲಿ ಅಥವಾ ಯಾವುದೇ ಕಂಪನಿ ಆಗಲಿ, ಸೊ ನಾವೆಲ್ಲನೂ ತೊಗೊಳೋದು ಸೋಷಿಯಲಿಂದನೇ ತೊಗೊತೀವಿ, ಅಂದರೆ ಸಮಾಜದಿಂದನೇ ತೊಗೊಳ್ತಾ ಹೋಗ್ತೀವಿ. ಸೊ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಲಿಗೇಷನ್ಸು ಆರ್ಗನೈಸೇಷನ್ಗೂ ಸಹ ಇರುತ್ತೆ. ಅಂದರೆ ನೀವು ಯಾವುದೇ ಕಂಪನಿಯನ್ನು ಸ್ಟಾರ್ಟ್ ಮಾಡೋದು ಬರೀ ಪ್ರಾಫಿಟ್ ಮೋಟಿವಿಂದ ಮಾತ್ರ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ನೀವು ಕಂಪನಿಯನ್ನು ಸ್ಟಾರ್ಟ್ ಮಾಡೋದು ಬರೀ ಪ್ರಾಫಿಟನ್ನು ಮಾಡಿ ಪ್ರಾಫಿಟನ್ನು ಚೆನ್ನಾಗಿ ಮಾಡ್ಕೊಂಡು ನೀವು ಉದ್ಧಾರ ಆಗೋದಷ್ಟೇ ಅಲ್ಲ, ಸೊ ಸಮಾಜಕ್ಕೂ ಸಹ ನೀವು ಕೊಡುಗೆಯನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಸಮಾಜಕ್ಕೆ ಅಂದರೆ ನೀವು ಕೇಳ್ಬೋದು, ಸರ್ ಹಂಗಿದ್ರೆ ನಾವು ಪ್ರಾಫಿಟನ್ನು ಮೋಟಿವ್ ಆಗಿ ಮಾಡಲೇಬಾರ್ದಾ, ಕಂಪನಿಯನ್ನು ಸ್ಟಾರ್ಟ್ ಮಾಡಲೇಬಾರ್ದಾ? ಸೊ ಹಂಗಿದ್ರೆ ನಾವು ಬರೀ ಸೋಷಿಯೋ ರೆಸ್ಪಾನ್ಸಿಬಿಲಿಟಿಯನ್ನು ಮಾತ್ರ ಮಾಡ್ತಾ ಹೋಗ್ಬೇಕಾ? ಹಂಗಿದ್ರೆ ಪ್ರಾಫಿಟ್ಟು ಅವಶ್ಯಕತೆ ಇಲ್ವಾ ಆರ್ಗನೈಸೇಷನ್ಗೆ ಅಂತಂದರೆ, ಸೊ ಪ್ರಾಫಿಟ್ ಕಂಪನಿಗೆ ಬೇಕೇ ಬೇಕು. ಯಾಕೆ ಅಂತಂದರೆ ಲಾಂಗರ್ ರನ್ ಒಳಗೆ ನೀವು ಕಂಪನಿಯನ್ನು ರನ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ದಟ್ ಪ್ರಾಫಿಟ್ ಇಂಟೆನ್ಷನ್. ಪ್ರಾಫಿಟನ್ನು ಮಾಡ್ದಲೇ ಕಂಪನಿಯನ್ನು ಲಾಂಗರ್ ರನ್ ಒಳಗೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಆರ್ಗನೈಸೇಷನ್ಸ್ ಏನಪ್ಪ ಅಂತಂದರೆ ಬರೀ ಸರ್ವಿಸ್ ಓರಿಯೆಂಟೆಡ್ ಆಗಿ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಆರ್ಗನೈಸೇಷನ್ಸು, ಗೌರ್ಮೆಂಟ್ ಹಾಸ್ಪಿಟಲ್ಸು, ಗೌರ್ಮೆಂಟ್ ಸ್ಕೂಲ್ಸು, ಗೌರ್ಮೆಂಟ್ ಕಾಲೇಜಸ್ಸು, ಸೊ ಇವೆಲ್ಲ ಏನಪ್ಪ ಅಂತಂದರೆ ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಸರ್ವೀಸ್ ಓರಿಯೆಂಟೆಡ್ ಆಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯ ಪ್ರಾಫಿಟನ್ನು ಅವರು ಗಣನೆಗೆ ತೊಗೊಳ್ಳಲ್ಲ. ಈ ಥರದ ಆರ್ಗನೈಸೇಷನ್ಸ್ ಒಳಗೆ ದೇರ್ ಈಸ್ ನೋ ಪ್ರಾಬ್ಲಮ್. ಅವರೆಲ್ಲನೂ ಸಮಾಜಕ್ಕೋಸ್ಕರನೇ ಮಾಡ್ತಾ ಹೋಗ್ತಾರೆ. ಸೊ ಸೋಷಲ್ಲಿಗೆ ಏನು ಸಂಬಂಧಪಟ್ಟಿರ್ತಕ್ಕಂಥದ್ದು ಬೆನಿಫಿಟ್ಸನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ಅದೇ ಥರದೊಳಗೆ ಗೌರ್ಮೆಂಟ್ ಸೆಕ್ಟರ್ ಒಳಗೂ ನೀವು ನೋಡ್ತಾ ಹೋಗಬಹುದು, ಕೆಲವು ಪ್ರಾಫಿಟ್ ಮೋಟಿವಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ಸ್ ಈಗ ಗೌರ್ಮೆಂಟ್ ಬಸ್ಸಸ್ ಆಗಿರ್ಬೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಗೌರ್ಮೆಂಟ್ ಬಸ್ಸಸ್ಸು ಪ್ರಾಫಿಟ್ ಮೋಟಿವನ್ನೇ ಇಟ್ಕೊತಾರೆ, ಯಾವುದೇ ಬಸ್ಸು ಸಹ. ಸೊ ಇಲ್ಲಿ ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ಡೂ ಬಿಸ್ನೆಸ್. ನಾವು ಬಿಸ್ನೆಸ್ಸನ್ನು ರನ್ ಮಾಡ್ತಿರೋದ್ರಿಂದ ಸೊ ನಾವೀಗೆ ಲಾಭನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಬರೀ ಲಾಭ ತಗೊಂಡು ನಾವು ಸೇಫಾಗಿ ಇರ್ತೀವಿ ಅಂತ ಅಂದರೆ ಸೊ ಅದು ಬಿಸ್ನೆಸ್ ಅಂತ ಕರ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಓಕೆ, ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸು, ಗೌರ್ಮೆಂಟ್ ಕಾಲೇಜಸ್ಸು, ಗೌರ್ಮೆಂಟ್ ಸ್ಕೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಚಾರ್ಜ್ ಫ್ರೀ, ಅಥವಾ ಏನು ಚಾರ್ಜ್ ಮಾಡೋದಲ್ಲೇ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ನಿಮಗೆ ಕಲಿಕೆಯನ್ನು ಕಲಿಸ್ತಾ ಹೋಗ್ತಾರೆ. ಸೊ ಅದೇ ರೀತಿ ಗೌರ್ಮೆಂಟ್ ಬಸ್ಸಸ್ಸಲ್ಲಿ ನಮಗೆ ಈ ಥರದ ಅಥವಾ ಈ ಥರದ್ದು ಫ್ರೀಯಾಗಿ ಇರತಕ್ಕಂಥದ್ದನ್ನು ನೋಡಲ್ಲ. ಇವೊಂದು ದೇ ಆರ್ ಮೇಕಿಂಗ್ ಫಾರ್ ಪ್ರಾಫಿಟ್. ಸೊ ಅಲ್ಲೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ನೋಡ್ತಾ ಹೋಗ್ಬೋದು. ಹೇಗೆ ಅಂತಂದರೆ ಸೊ ಯೂಶ್ವಲಾಗಿ ಯಾವುದೇ ಗೌರ್ಮೆಂಟ್ ಬಸ್ಸಸ್ಸು ಇಲ್ಲೆಲ್ಲ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ, ಸೊ ಯಾರು ಸ್ಕೂಲ್ ಮಕ್ಕಳು ಇರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಿಗೆಲ್ಲ ಏನು ಮಾಡ್ತಾರೆ ಅಂತಂದರೆ ಪಾಸಸ್ಸನ್ನು ಕೊಡ್ತಾ ಹೋಗ್ತಾರೆ. ಪಾಸಸ್ ತುಂಬ ಕಡಿಮೆ ರೇಟಿಗೆ ಇರುತ್ತೆ. ಸೊ ಕಡಿಮೆ ರೇಟಿಗಿದ್ದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೊ ಈಸಿಯಾಗಿ ದೇ ಕ್ಯಾನ್ ಅಫೋರ್ಡ್. ಸೊ ಪಾಸಸ್ಸನ್ನು ಅಫೋರ್ಡ್ ಮಾಡತಕ್ಕಂಥ ರೇಟ್ ಒಳಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಕೊಡ್ತಾ ಹೋಗ್ತಾರೆ. ನೋಡಿರಿ, ಇಲ್ಲೂ ಪ್ರಾಫಿಟನ್ನು ಮಾಡ್ತಾ ಇದ್ದರೂ ಸಹ ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಮರ್ತಿಲ್ಲ. ಯಾಕೆ ಅಂತಂದರೆ ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ನೀವೇನೇ ಇದನ್ನು ಮಾಡಿದ್ರೂ ಸಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕಾಗತ್ತೆ ಆರ್ಗನೈಸೇಷನ್ಗೆ. ಸೊ ತುಂಬ ಆರ್ಗನೈಸೇಷನ್ ಏನು ಮಾಡ್ತಿದ್ದಾವೆ ಅಂತ ನೌಡೇಸ್ ಇತ್ತೀಚಿನ ದಿವಸಗಳಿಗೆ ಸೊ ಈ ಥರದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ನಾವು ನೋಡ್ತಾ ಹೋಗ್ತಿದ್ವಿ ಆರ್ಗನೈಸೇಷನ್ ಒಳಗೆ. ಯಾಕೆ ಅಂತಂದರೆ ಮುಂಚೆ ಎಲ್ಲ ಏನಾಗಿತ್ತು ಅಂತಂದರೆ ಬಿಸ್ನೆಸ್ ಈಸ್ ಓನ್ಲಿ ಫಾರ್ ಮೇಕಿಂಗ್ ಪ್ರಾಫಿಟ್ ಅನ್ನೋ ಥರದೊಳಗಿತ್ತು. ಸೊ ನೌಡೇಸ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಹ್ಯಾಸ್ ಬೀನ್ ಚೇಂಜ್ಡ್. ಸೊ ಕಾನ್ಸೆಪ್ಟು ಬಿಸ್ನೆಸ್ಸಿಂದು ಏನಾಗ್ತಾ ಇದೆ ಅಂತಂದರೆ ಚೇಂಜ್ ಆಗ್ತಾ ಇದೆ. ಈಗೂ ಸಹ ಅವ್ರು ಪ್ರಾಫಿಟನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾವುದೇ ಬಿಸ್ನೆಸ್ ಆದರೂ ಸಹ ಪ್ರಾಫಿಟ್ ಮೋಟಿವಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಬರೀ ಪ್ರಾಫಿಟನ್ನು ಇವತ್ತು ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವೊಂದು ಪ್ರಾಫಿಟನ್ನು ಮಾಡಿದ್ರೂ ಸಹ ಸೊ ಆ ಪ್ರಾಫಿಟಲ್ಲಿ ಬಂದಿರತಕ್ಕಂಥ ಪ್ರಾಫಿಟಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಶೇರನ್ನು ಸೋಷಿಯಲ್ಲಿಗೆ ಸಹ ಮತ್ತೆ ವಾಪಸ್ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ದೇ ಆರ್ ಮೇಕಿಂಗ್ ಪ್ರಾಫಿಟ್ ಫ್ರಮ್ ದ ಸೋಷಿಯಲ್. ಸಮಾಜದಿಂದ ಏನು ಮಾಡ್ತಿದ್ದಾರೆ, ಅವ್ರು ಏನೇ ಉತ್ಪಾದನೆ ಮಾಡಿದ್ರು ಸಮಾಜಕ್ಕೆ ಅದನ್ನು ಮಾರಿ ಸೊ ಅದರಿಂದ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರಾಫಿಟನ್ನು ಮಾಡ್ತಾ ಇದ್ದಾರೆ.
ಸೊ ಆ ಬಂದಿರತಕ್ಕಂಥ ಪ್ರಾಫಿಟ್ ಒಳಗೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ವಾಪಸ್ಸು ಸಮಾಜಕ್ಕೆ ಕೊಡ್ತಾ ಹೋಗ್ತಾರೆ, ಕಾಣಿಕೆಯಾಗಿ ಅಥವಾ ದೇಣಿಗೆಯಾಗಿ ಕೊಡ್ತಾ ಹೋಗ್ತಾರೆ. ಅಂದರೆ ನೀವು ನೋಡ್ಬೋದು ಇವತ್ತು ತುಂಬ ಕೆಲವು ಕಂಪನೀಸ್ ಏನು ಮಾಡ್ತಿದ್ದಾವೆ ಅಂತಂದರೆ, ಕಾರ್ಪೊರೇಟ್ ಕಂಪನೀಸು ಗೌರ್ಮೆಂಟ್ ಸ್ಕೂಲ್ಸನ್ನು, ಗೌರ್ಮೆಂಟ್ ಕಾಲೇಜಸನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಡಾಪ್ಟ್ ಮಾಡ್ಕೊಂಡು ಏನು ಮಾಡ್ತಿದ್ದಾರೆ, ದೇ ಆರ್ ಡೆವಲಪಿಂಗ್ ಇಟ್. ಸೊ ಅದನ್ನು ಅವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಕಂಪ್ಯೂಟರ್ಸನ್ನು ಕೊಡ್ಬೋದು, ಅಥವಾ ಸ್ಕೂಲ್ಸ್ ಕಟ್ಟಡನೇ ಅವರೇ ಕಟ್ಟಿಸ್ಕೊಡ್ಬೋದು. ಸೊ ಅಥವಾ ಸ್ಕೂಲ್ ಮಕ್ಕಳಿಗೆ ಏನು ಮಾಡ್ಬೋದು, ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಥಿಂಗ್ಸನ್ನು ಕೊಡಿಸ್ತಾ ಹೋಗ್ಬೋದು. ಯಾವುದು ಸ್ಕೂಲ್ ಡ್ರೆಸ್ಸಸ್ ಆಗಿರ್ಬೋದು, ಶೂ ಆಗಿರ್ಬೋದು, ಇವನ್ನ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಫಾರ್ ದ ಸೇಕ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ಸಮಾಜದಿಂದ ಎಲ್ಲ ತೊಗೊಳೋದ್ರಿಂದ ಸೊ ಸಮಾಜಕ್ಕೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಈ ಥರದ ಕೆಲಸನ ಮಾಡ್ತಾ ಹೋಗ್ತಾರೆ. ಅದಾಗಿ ತುಂಬ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಏನಪ್ಪ ಅಂತಂದರೆ, ಈಗ ಸ್ಕೂಲ್ಸು, ಇನ್ಫೋಸಿಸ್ನವ್ರು ಏನು ಮಾಡ್ತಿದ್ದಾರೆ, ಸೊ ಮೊನ್ನೆ ಫ್ಲಡ್ಡೆಲ್ಲ ಆಯಿತು. ಫ್ಲಡ್ಡೆಲ್ಲ ಆದಾಗ ಇನ್ಫೋಸಿಸ್ನವ್ರು ಏನು ಮಾಡಿದ್ರು, ಇದು ಆಹಾರ ಫುಡ್ ಕಿಟ್ಟನ್ನು ಕೊಡ್ತಾ ಹೋದ್ರು, ಅಥವಾ ಆಹಾರ ಸಾಮಗ್ರಿಗಳನ್ನು ಅವ್ರಿಗೆ ಒದಗಿಸ್ತಾ ಹೋದರು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅವ್ರಿಗೇನು ಇನ್ಫ್ರಾಸ್ಟ್ರಕ್ಚರ್ ಕೊಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಹೋದರು. ಸೊ ಎಲ್ಲಿ ಕೆಲವು ಫ್ಲಡ್ ಆಗಿ ಎಲ್ಲ ಕೆಲವು ಮನೆಗಳೆಲ್ಲ ಡ್ಯಾಮೇಜ್ ಆಗಿರೋ ಕಡೆಗೆ ಸೊ ಇನ್ಫೋಸಿಸ್ನವ್ರು ಏನು ಮಾಡಿದ್ದಾರೆ ಅಂತಂದರೆ ದೇ ಆರ್ ಡೆವಲಪಿಂಗ್ ಅಥವಾ ದೇ ಆರ್ ಬಿಲ್ಡಿಂಗ್ ಹೋಮ್ಸ್. ಸೊ ಅವ್ರಿಗೆ ಅಂಥವ್ರಿಗೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ ಮನೆಯನ್ನು ಕಟ್ಟಿಸಿ ಅವರೇ ಕೊಡ್ತಾ ಇದ್ದಾರೆ. ಸೊ ಈ ಥರದ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತುಂಬ ನೋಡ್ತಾ ಹೋಗ್ಬೋದು. ಕೆಲವು ಆರ್ಗನೈಸೇಷನ್ಸು ತುಂಬ ಜಾಸ್ತಿ ಚಾರಿಟಿಯನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಆರ್ಗನೈಸೇಷನ್ಸು ಸ್ವಲ್ಪ ಚಾರಿಟಿಯನ್ನು ಮಾಡ್ತಾ ಇರ್ಬೋದು. ಸೊ ಕೆಲವು ಈಗ ವಿಪ್ರೋ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತಂದರೆ ಸ್ಕೂಲ್ಗಳಿಗೆ ಅಥವಾ ಎಸ್ಪೆಷಲಿ ಫಾರ್ ದ ಗೌರ್ಮೆಂಟ್ ಸ್ಕೂಲ್ಸಿಗೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದೇನಾಗ್ತಾ ಹೋಗುತ್ತೆ ಅಂತಂದರೆ ಈವನ್ ದ ರೂರಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಮಕ್ಕಳು ಸಹ ಕಂಪ್ಯೂಟರ್ಸ್ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ ಸಹಾಯದಿಂದ ಕಂಪ್ಯೂಟರ್ಸ್ ಬಗ್ಗೆ ನಾಲೆಡ್ಜನ್ನು ತೊಗೋಬೋದು. ಈಗ ನೀವು ನೋಡ್ತಿದ್ದೀರಾ, ಯಾವುದೋ ಒಂದು ಪರ್ಟಿಕ್ಯುಲರ್ ಟಿ ವಿ ಚಾನಲ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಪ್ರೆಸೆಂಟ್ ಮೂಮೆಂಟ್ ಒಳಗೆ ಸೊ ದೇ ಆರ್ ಗಿವಿಂಗ್ ಟ್ಯಾಬ್ ಫಾರ್ ದ ಗೌರ್ಮೆಂಟ್ SSLC ಸ್ಟೂಡೆಂಟ್ಸ್. ಟ್ಯಾಬನ್ನು ಕೊಡ್ತಿದ್ದಾರೆ. ಯಾಕೆಂತಂದ್ರೆ ಆನ್ಲೈನ್ ಕ್ಲಾಸಸನ್ನು ಮಾಡೋದಕ್ಕೆ ಸೊ ದೋಸ್ ಹೂ ಕೆನಾಟ್ ಅಫರ್ಡನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಮೊಬೈಲನ್ನು, ಅವ್ರಿಗೆ ಸೊ ಈ ಥರದ ಕ್ಲಾಸಸ್ ಮಿಸ್ ಆಗಬಾರ್ದು ಅಂತ ಟ್ಯಾಬನ್ನು ಕೊಡ್ತಾ ಇದ್ದಾರೆ. ಸೊ ಅದಷ್ಟೇ ಅಲ್ಲ, ಬರೀ ಏನು ಥಿಂಗ್ಸನ್ನು ಕೊಡ್ಸೋದು ಅಷ್ಟೇ ಅಲ್ಲ. ಸೊ ಈಗ ನೋಡ್ರಿ, ಯಾವುದು ಬೆಂಗಳೂರೊಳಗೆ ಇಸ್ಕಾನ್ ಟೆಂಪಲ್ನವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ದೇ ಆರ್ ಗಿವಿಂಗ್ ದ ಮಿಡ್ ಡೇ ಮೀಲ್ ಫೆಸಿಲಿಟಿ, ಅಂದರೆ ಮಧ್ಯಾಹ್ನದ ಊಟದ ಫೆಸಿಲಿಟಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಯಾಕೆ ಅಂತಂದರೆ ನಾವೆಲ್ಲನೂ ಸೊಸೈಟಿಯಿಂದನೇ ತೊಗೊತೀವಿ. ರಾ ಮೆಟೀರಿಯಲ್ ಸೊಸೈಟಿಯಿಂದ ಬರುತ್ತೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನ್ ಪವರ್ ಸೊಸೈಟಿಯಿಂದ ಬರುತ್ತೆ. ಅಲ್ಟಿಮೇಟಾಗಿ ನಾವು ಏನೇ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ರು ಸೊ ಅಗೇನ್ ನಾವು ಎಲ್ಲಿ ಮಾಡ್ತೀವಿ ಅಂತಂದರೆ ಸೊಸೈಟಿ ಒಳಗೆ ಮಾರ್ತಾ ಹೋಗ್ತೀವಿ. ಸೊ ಇದೆಲ್ಲ ಇರೋದ್ರಿಂದ ಏನಪ್ಪ ಅಂತಂದರೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೊಸೈಟಿ, ಅಥವಾ ಸೋಷಿಯಲ್ಗೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನಾದರೂ ವಾಪಸ್ಸನ್ನು ಕೊಡಲೇಬೇಕಾಗತ್ತೆ ಆರ್ಗನೈಸೇಷನ್ ಆಗಿ. ಸೊ ಈ ಥರದ ರೆಸ್ಪಾನ್ಸಿಬಿಲಿಟಿ ಮ್ಯಾನೇಜ್ಮೆಂಟಿಗೂ ಇರುತ್ತೆ. ಸೊ ಎಷ್ಟರ ಮಟ್ಟಿಗೆ ಆ ಥರದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ತಾರೆ, ಹೇಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ನೋಡ್ತಾರೆ ಅನ್ನೋದನ್ನು ಸೊ ಇನ್ನು ಉಳಿದಿರತಕ್ಕಂಥ ಕ್ಲಾಸಸ್ ಒಳಗೆ ನಾವು ನೋಡ್ತಾ ಹೋಗೋಣಂತೆ.